ನಾನು ಈ ದಿನ ಮೊಸಪ್ಪು ಮಾಡ್ತಾಯಿದ್ದೀನಿ. ಸೊಪ್ಪನ್ನೆಲ್ಲ ಒಂದು 3 ಟೈಮ್ಸು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಪಾಲಕ್ಕು, ಹೀರೆ, ಒಂದೆಲಗ, ಮತ್ತು ಇನ್ಸುಲಿನು, ಕಿಡ್ನಿ ಸ್ಟೋನು ಸೊಪ್ಪು ಮತ್ತು ಎಲ್ಲನೂ ನೆಲನಲ್ಲಿಗೆ ಎಲ್ಲ ಒಂದು 5-6 ಥರ ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಕಾಯಿ ತುರಿ, ಎಲ್ಲ ಬೇಳೆ, ಉಪ್ಪು, ಈ ಅಳತೆಯಲ್ಲಿ 1 ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಇದನ್ನು ಬೇಯೋಕ್ಕೆ ಹಾಕ್ಕೊಳ್ಳೋಣ. ಸೊಪ್ಪು, ಬೇಳೆ, ಈರುಳ್ಳಿ, ಟೊಮೊಟೊ, ಕಾಯಿ ತುರಿ ಎಲ್ಲ ಹಾಕ್ಕೊಳ್ತೀವಲ್ಲ ಆವಾಗ ಪುಡಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 1 ಲೋಟ ನೀರು ಹಾಕಿ ಕುಕ್ಕರಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಮೆಳ್ತಾ ಇದೆ. ಅದಕ್ಕೆ ತೊಳೆದಿಟ್ಕೊಂಡಿರುವ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು, ಬೇಳೆ, ಟೊಮೊಟೊ ಎಲ್ಲನೂ ಹಾಕ್ಕೊಳ್ಳೋಣ. ನೋಡಿ ಎಲ್ಲನೂ ಹಾಕಿದ್ದೀನಿ. ಉಪ್ಪು, ಹಲಸಿನ ಬೀಜ ಎಲ್ಲನೂ ಹಾಕಿದ್ದೀನಿ. ಹಲಸಿನ ಬೀಜನ ಹಾಗೆ ಬೆಂದಾದಮೇಲೆ ಎತ್ಕೊಂಬಿಡೋಣ. ಒಂದು 1 ವಿಷಿಲು 2 ವಿಷಿಲ್ ಆದರೆ ಸಾಕಾಗುತ್ತೆ. ಈಗ ಲಿಡ್ ಮುಚ್ತಾ ಇದ್ದೀನಿ. ಇದು ವಿಷಲ್ ಹಾಕೋಷ್ಟಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ ಸೊಪ್ಪೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಒಂದು ಇದರಲ್ಲಿ ಒಗ್ಗರಣೆ ಕೊಟ್ಕೊಂಡೆ. ಒಗ್ಗರಣೆ ಆಗಿದೆ. ಅದಕ್ಕೆ ಈಗ ಸ್ಟ್ರೈನ್ ಮಾಡ್ಕೊಂಡಿರುವ ನೀರು ಇಟ್ಕೊಂಡು ಖಾರದ ಪುಡಿ 1 ಸ್ಪೂನ್ ಖಾರದ ಪುಡಿ ಇಟ್ಟಿದ್ನಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ಸ್ಟ್ರೈನ್ ಆಗಿರೋ ಸೊಪ್ಪನ್ನೆಲ್ಲ ಮಿಕ್ಸಿ ಮಾಡೋಣ. ನೋಡಿ ಮಿಕ್ಸಿ ಆಗಿದೆ. ಜಾಸ್ತಿ ನೈಸ್ಬೇಡಿ, ಒಂದೇ ಸುತ್ತಾದರೆ ಸಾಕು. ಇದನ್ನು ಈಗ ಒಗ್ಗರಣೆ ಕೊಟ್ಕೊಂಡಿದ್ದೀವಲ್ಲ ಆ ಕುಕ್ಕರ್ಗೆ ಹಾಕೊಳ್ಳೋಣ. ಒಂದೆರಡು ನಿಮಿಷ, ಒಂದು 5 ನಿಮಿಷ ಕುದೀಲಿ. ಒಂದು 2-3 ಕುದಿ ಬಂದ ತಕ್ಷಣ ಸಾಂಬಾರು, ಸೊಪ್ಪಿನ ಸಾರು, ಮೊಸಪ್ಪು ರೆಡಿಯಾಗಿದೆ. ನೋಡಿ ಮೊಸಪ್ಪು ರೆಡಿಯಾಗಿದೆ. ಅದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸಂಡಿಗೆ, ಸೊಪ್ಪು, ಮುದ್ದೆ ಎಲ್ಲ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.